ಸಮುದಾಯದ ಹಲವಾರು ಅಭಿವೃದ್ಧಿ ವಿಚಾರಗಳಲ್ಲಿ ಯಾವ್ಯಾವ ರೀತಿ ಮಾಡಬೇಕು, ಏನು ಅಭಿವೃದ್ಧಿ ಆಗಬೇಕು, ಫಂಡ್ ಯಾವ ರೀತಿ ಉಪಯೋಗ ಆಗಿದೆನಾ ಇಲ್ಲನಾ, SCP TSP ಹಣ ಸದುಪಯೋಗ ಆದ್ರ ಬಗ್ಗೆ ಅದನ್ನು ಕ್ರಾಸ್ ಚೆಕ್ ಮಾಡಬೇಕು. ಎಷ್ಟೋ ನಾವು ಮಾಡಿದ್ದೀವಿ, ಅದು ಚೆಕ್ ಏರುಪೇರು ಆದಾಗ ಅದನ್ನು ಸರಿ ಮಾಡೋಣ. ಹಾಗೂ ಇನ್ನೂ ರಿಸರ್ವೇಷನ್ಗೆ ನಾವೆಲ್ಲರೂ ಭದ್ರಾಗಿರೋಣ, ಅದನ್ನು ಆದಷ್ಟು ಬೇಗ ಒಳ ಮೀಸಲಾತಿ ತರೋಣ ಅಂತಕ್ಕಂಥ ಚರ್ಚೆ ಆಯಿತು. ಸರ್, ಆಮೇಲೆ ಪ್ರಮುಖವಾಗಿ SCP TSP ಹೇಳಿದ್ರೆ ಈಗ ನಿಮ್ದ ಸರ್ಕಾರ ಗ್ಯಾರಂಟಿಗಳಿಗೆ ಹಣವನ್ನ ಡೈವರ್ಟ್ ಮಾಡಿದೆ ಅನ್ನೋ ಒಂದು ಅಸಮಾಧಾನ ನಿಮ್ಮ ನಾಯಕರಲ್ಲಿ ಇದೆಯಾ? ಅದಿಲ್ಲ, ನಮ್ದು SCP TSP ಸದುಪಯೋಗ ಆಗಬೇಕು ಅಂತಕ್ಕಂಥದ್ದಿದೆ. ಇನ್ನೂ ಹೆಚ್ಚಿನ ಹಣ ಕೊಡಲಿ ಅಂತೇಳಿ ನಾವು ಕೇಳ್ಕೊಳ್ತಕ್ಕಂಥದ್ದು ಇದೆ. ಸಿಎಂ ಮೀಟ್ ಮಾಡಿ ಮನವಿ ಮಾಡ್ತೀವಿ, ಮಾತಾಡ್ತೀವಿ. ಇನ್ನೂ ಅಭಿವೃದ್ಧಿ ಕೆಲಸಗಳಲ್ಲಿ ಯಾವ ಏರುಪೇರುಗಳಾಗಲಾರ್ದೆ ಸರಿ ಮಾಡ್ಕೊಳ್ತಕ್ಕಂಥ ಕೆಲಸ ತಾವು ಮಾಡಬೇಕು ಅಂತೇಳಿ ವಿನಂತಿನೂ ಮಾಡ್ತೀವಿ. ಸರ್, ಆಮೇಲೆ ನಿಮ್ಮ ಸಮುದಾಯದ ಒಂದು ಸಮಾವೇಶ ಮಾಡಬೇಕು, ದಲಿತರ ಸಮಾವೇಶ ಅನ್ನೋ ಒಂದು ನಿನ್ನೆ ಅದ್ಯಾವುದು ಚರ್ಚೆ ಆಗಿಲ್ಲ. ಸಮಾವೇಶ ಮಾಡ್ತಕ್ಕಂಥ ಉದ್ದೇಶ ಇಲ್ವಾ ಸರ್? ಈ ಸದ್ಯ ಅಂತೂ ಇಲ್ಲ. ನಿನ್ನೆ ಚರ್ಚೆಯಲ್ಲಿ ಅದಿಲ್ಲ. ಸಮುದಾಯದ ಒಟ್ಟು ಅಭಿವೃದ್ಧಿ ಯಾವ ರೀತಿ ಮಾಡ್ಕೋಬೇಕು ಏನು ಹಾಗೆ ಅಂತಕ್ಕಂಥದ್ದು, ಒಳ ಮೀಸಲಾತಿಗೆ ನಾವೆಲ್ಲರೂ ಭದ್ರಾಗಿರೋಣ ಅಂತಕ್ಕಂಥದ್ದು, ಆದಷ್ಟು ಬೇಗ ಮಾಡೋಣ. ದತ್ತಾಂಶಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥ ವಿಚಾರದಲ್ಲಿ ಸ್ವಲ್ಪ ಯಾವ ರೀತಿ ಮಾಡಬೇಕು ಅನ್ನೋದು ಮುಖ್ಯಮಂತ್ರಿಗಳ ಜೊತೆ ಮಾತಾಡೋಣ ಅಂತಕ್ಕಂಥ ಮಾತು ಚರ್ಚೆ ಇದೆ. ಸರ್, ಆಮೇಲೆ ನಿಮ್ಮ ಅಧ್ಯಕ್ಷ ಸ್ಥಾನದಿಂದ ನಾನು ಮುಕ್ತನಾಗ್ತೀನಿ ಅನ್ನೋ ಮಾತನ್ನ ಹೇಳಿದ್ದಾರೆ ಸರ್. ಅಂದ್ರೆ ಅಧ್ಯಕ್ಷ ಸ್ಥಾನವನ್ನು ತ್ಯಜಿಸ್ತೀನಿ ಅಂತ ಹೇಳಿದ್ದಾರೆ. ಇಲ್ಲ, ಅದನ್ನ ನಾನು ಹೆಂಗೆ ಹೇಳಿ, ಅವ್ರನ್ನೂ ಅಧ್ಯಕ್ಷನ ಕೇಳಿ. ಅಲ್ಲ ಸರ್, ಈಗ ಸತೀಶ್ ಜಾರಕಿಹೊಳಿ ಅವರು ತುಂಬಾ ಡಿಮ್ಯಾಂಡ್ ಮಾಡ್ತಿದ್ದಾರೆ. KN ರಾಜಣ್ಣ ಅವರು ಕೂಡ KPCC ಅಧ್ಯಕ್ಷರಾಗುತ್ತೆ. ಈ ಯಾರು ಆಗಬಾರ್ದತ್ತಿದ್ದೀರಿ, ಎಲ್ಲರೂ ಆಗ್ಬೇಕತ್ತಿರುತ್ತೆ. ಅಧ್ಯಕ್ಷ ಆಗ್ಬೇಕತ್ತಿರುತ್ತೆ, ಮುಖ್ಯಮಂತ್ರಿ ಆಗ್ಬೇಕತ್ತಿರುತ್ತೆ. ಅವ್ರ ವೈಯಕ್ತಿಕ ಅಭಿಪ್ರಾಯ, ವೈಯಕ್ತಿಕ ಆಸಕ್ತಿ, ಅವರ ಆ ರೀತಿ ಪ್ರಯತ್ನ, ನಾನು ಮುಖ್ಯಮಂತ್ರಿ ಆಗಬೇಕು, ನಾನು ಅಧ್ಯಕ್ಷ ಆಗ್ಬೇಕಂತಕ್ಕಂಥದ್ದು ಯಾರಿಗಿರೋದಿಲ್ಲ. ಅವ್ರಿಗಿದೆ, ತಪ್ಪೇನಿದೆ. ಅದೆಲ್ಲ ಹೈಕಮಾಂಡು ಅದನ್ನ ಒಪ್ಪಬೇಕು. ಅದನ್ನ ಒಪ್ಪಿದ್ರೆ ಆಗ್ತಾರೆ. ಆಮೇಲೆ ಈಗೇನು ಬಜೆಟ್ ಅಧಿವೇಶನದ ನಂತರ ಏನೋ ಸಂಪುಟ ವಿಸ್ತರಣೆ ಆಗುತ್ತೆ ಸರ್, ಪುನರ್ರಚನೆ ಆಗುತ್ತೆ. ನಿಮ್ಮ ಹತ್ತಲೇ ಕೇಳಿದ್ದಪ್ಪ, ನಾನೇನು ಅಲ್ಲಿದ್ದೀನು ಏನಂತ ಇದಿಲ್ಲ. ಅದು ಮುಖ್ಯಮಂತ್ರಿ ಹೈಕಮಾಂಡ್ ಬಿಟ್ಟು ಕೊಟ್ಟಿತ್ತು. ಹೈಕಮಾಂಡ್ದವ್ರು ಹೇಳಿದ್ರೆ ಆಗ್ಬೋದು.